ದೇವರು ವರ ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅಂತಾರಲ್ಲ, ಅದಕ್ಕೊಂದು ತಾಜಾ ಉದಾಹರಣೆ ಇಲ್ಲಿದೆ ನೋಡಿ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕೆರೆಅಂಬಲ್ಗ ಗ್ರಾಮದಲ್ಲಿ ಸರ್ಕಾರದ ಜೆಜೆಎಂ ಯೋಜನೆ ಹಳ್ಳ ಹಿಡಿದಿದೆ. ಸರ್ಕಾರದ ಕೋಟಿ ಕೋಟಿ ಹಣ ಲೂಟಿಯಾದ್ರೂ ಕೂಡ ಅಲ್ಲಿನ ಜನಕ್ಕೆ ಹನಿ ನೀರು ಸಿಕ್ಕಿಲ್ಲ. ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಏಟು ಹಾಕೋರು ಯಾರು ಇಲ್ವೇ? ಜನಪ್ರತಿನಿಧಿಗಳೇ ಸ್ವಲ್ಪ ಇತ್ತ ಕಣ್ತೆರೆದು ನೋಡಿ. ಹೌದು, ಹೀಗೆ ಎಲ್ಲೆಂದರಲ್ಲಿ ನರನಾಡಿಗಳಂತೆ ಗ್ರಾಮದ ತುಂಬೆಲ್ಲ ಎದ್ದು ನಿಂತಿರೋ ಪೈಪ್ಲೈನ್ಗಳು, ಕೆಟ್ಟು ನಿಂತಿರೋ ನಲ್ಲಿಗಳ ತೊಟ್ಟಿಗಳು, ಹನಿ ನೀರು ಸಹ ಬಾರದ ಪೈಪ್ಲೈನ್. ಇದಕ್ಕೆ ಅಂತ 80 ಲಕ್ಷಕ್ಕೂ ಅಧಿಕ ಹಣ ಖರ್ಚಾಗಿದೆ. ಆದರೆ ಅದರ ಫಲ ಮಾತ್ರ ಯಾರಿಗೂ ಸಿಕ್ಕಿಲ್ಲ. ಇಂತಹ ಒಂದು ದುರಾವ್ಯವಸ್ಥೆ ಕಂಡದ್ದು ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕೆರೆಅಂಬಲ್ಗ ಗ್ರಾಮದಲ್ಲಿ. ಸರ್ಕಾರ ಕುಡಿಯುವ ನೀರಿಗಾಗಿ ಕೋಟಿ ಕೋಟಿ ಹಣ ಖರ್ಚು ಮಾಡ್ತಿದೆ. ಆದರೆ ಆ ಯೋಜನೆಗಳು ಅಧಿಕಾರಿಗಳು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿಲ್ಲ. ಆ ಹಣವನ್ನ ತಮ್ಮ ಮನೆಗೆ ತುಂಬಿಸ್ಕೊಳ್ತಾ ಇದ್ದಾರೆ. ಒಟ್ಟ ನಮ್ಮ ಕಡೆ ನೀರೇ ಬರಲ್ಲ. ಒಟ್ಟರೆ ಒಂದು ಹನಿ ಬೀರಿ 5-4 ಹಳಿನೊಳಗೆ ಬರಲಾಗ್ಯವ್ರಿ. ಈ ಹೊಸನೊಳಗೆ ಬರಲಾಗ್ಯವ್ರಿ. ಒಟ್ಟಾಗ ಹೊಸ ವರ್ಷ ಚಾಲು ಮಾಡ್ತಾ ಅಂತೇಳಿ 2 ವರ್ಷ ಐತಿರಿ. ಪೂರ ಊರ ಆಗಲು ಹೋದ್ರಿ. ಪೂರನೇ ಒಟ್ಟ ನೀರೇ ಬಂದಿಲ್ಲ ಅವ್ರಿ. ಜೆಜೆಮ್ ಅವ್ರು ನೀರು ಬಂದಿಲ್ಲ ಒಟ್ರಿ. ಈ ಹಳಿನೊಳಗ್ರಿ ಅವು ಭೀ ನೀರು ಇಲ್ಲ ಒಟ್ರಿ. ಪತ್ತಲ್ ಹೋಗಿರಿ. ಹಂಗೆ ಮಾಡ್ತೀರಿ. ಹೇಳಿದ್ರಿ ಅಧ್ಯಕ್ಷ ಹೇಳಿದ್ವು, ಬಿಡಿಯೋ ಹೇಳಿದ್ವು. ಬರೀ ಮಾಡ್ತಾ ಅಂತ 1 ವರ್ಷದ ಬರೀ ಮಾಡಲಾಗಿರಿ. ಮತ್ತು ಊರ ಮೆಂಬರ್ ಮಂದಿ ಹೇಳಿದ್ವಿ ರೀ. ಮಂದಿಗೆ ಬರೀ ಒಂದು 2 ಸಲ ಪೈಪ್ ಆಗಡ್ತಾರ, ಆಯ್ತು ಮುಚ್ಚ ಮತ್ತು ಹೋಗ್ತಾರೆ. ಒಂದು ಪೈಪ್ ಆಗದ ಮುತ್ತ ಹೋಗ್ತಾರ. ಬಟ್ ನೀರೇ ಬರಲಿ ಒಟ್ರಿ. ಹಂಗೆ ಮಾಡ್ತೀರಿ. ಹಾಂ, ನೀರಿನ ಮತ್ತೆ ಬೇಕಿಲ್ಲ. ಮತ್ತೆ ನೀರಿನ ಸಲುವಾಗಿ ಈ ಕಡೆ ಪೈಪ್ ಸೀದಾ ಪೈಪ್ ಹೋಗ್ಯದ. ಈ ಕಡೆಯಿಂದ ಈ ಕಡೆ ಒಟ್ಟು ಕನೆಕ್ಷನ್ ಇಲ್ಲ. ಒಳಗೆ ಸೋಟ್ಯಾಗ ಕುಡ್ಸ್ಯಾರ, ಒಟ್ಟು ನೀರಿಲ್ಲ, ಏನಿಲ್ಲ. ಮಾಡಕ್ಕೆ ಕುಂದಿರ್ಸ್ಯಾರ ನಳ. ಇದು ಕನೆಕ್ಷನ್ ಕೊಟ್ಟರೆ ನಳ ಬರ್ಬೇಕಲ್ಲ, ಒಟ್ಟು ನೀರೇ ಇಲ್ಲ ಅಲ್ಲಿ. ಇನ್ನು ಆ ಕೆರೆಅಂಬಲ್ಗ ಗ್ರಾಮದಲ್ಲಿ ನಡೆದ ಜೆಜೆಎಂ ಯೋಜನೆಯಡಿಯಲ್ಲಿನ ಕಾಮಗಾರಿಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ನಡೆದ ಕಾಮಗಾರಿಗಳು ಕಳಪೆ ಕಾಮಗಾರಿಗಳಾಗಿವೆ. ಅಲ್ಲಿ ಬಳಸಲಾದ ಪೈಪ್ಲೈನ್ಗಳು ಕಳಪೆ ಗುಣಮಟ್ಟದಾಗಿವೆ. ಯೋಜನಾ ವರದಿ ಪ್ರಕಾರವಾಗಿ ಕೆಲಸ ನಡೆದಿಲ್ಲ. ಭೂಮಿಯ 3 ಅಡಿ ಆಳದಲ್ಲಿ ಇರಬೇಕಾಗಿದ್ದ ಪೈಪ್ಗಳು ರಸ್ತೆ ಮೇಲೆ ವಾಹನ ತಿರುಗಾಡಿ ಅಪ್ಪಚ್ಚಿಯಾಗಿವೆ. ಜನರ ಓಡಾಟಕ್ಕೂ ಸಹ ತೊಂದರೆಯಾಗ್ತಾ ಇದೆ. ಬಾವಿಯಿಂದ ನೀರಿನ ಸೌಲಭ್ಯ ನೀಡಬೇಕಾಗಿದ್ದು ಪಂಚಾಯಿತಿ ನೀರಿನ ಸಂಪರ್ಕ ನೋಡಿ ಕೈ ತೊಳೆದುಕೊಂಡಿದ್ದಾರೆ. ಒಂದು ವರ್ಷ ಆಯ್ತು ಅಲ್ಲಿ ಅದು ತೋಟ ಅಷ್ಟೇ ಹಾಗೆ ಎಲ್ಲ ಕೆಲಸ. ನೀರು ಹರಿಯೋ ಆಗ್ತದೆ. ಎಲ್ಲಿ ಹರಿಯೋ ನೀರು ಎಲ್ಲಿಲ್ಲ. ನೀರೇ ಬರಲ್ಲ. ಸುಮ್ಮ ಒಂದು ದೊಡ್ಡ ಪೈಪ್ ಹಾಕ್ಬಿಟ್ರಿ. ಕಡೆ ಕನೆಕ್ಷನ್ ಇಲ್ಲ, ಏನಿಲ್ಲ. ಒಟ್ಟ ನೀರೇ ಬರಲ್ಲಾಗ್ಯಾವ ಸರ್. ನೀರೇನು ಬಂದಿಲ್ಲ? ಏನು ಬಂದಿಲ್ಲ ರೀ ಸರ್. ಈಗ ಕಲೆಕ್ಷನ್ ಕೊಟ್ಟೈತಿ, ತಾವು ಹೊಡೆದವ್ರಿ. ಕೊಟ್ಟು ನೋಡ್ತಾರೆ ಲೀಕ್ ಆಗ್ತಾವ್ರಿ. ಹಾಗೆ ಮಾಡಿ ಹೋಗ್ಯಾರ. ಮೇನ್ ರೋಡಿಗೆ ಪೈಪ್ ಹಾಕ್ಯಾರ. ಒಳಗೆ ಈ ಕಡೆ ಮಗ್ಗಲಿನ ಒಳ್ಳೆ ಪೈಪೇ ಹಾಕಿ ಒಳಗೆ ತೋಟ ಕೂಡ್ಸ್ಯಾರ, ನಳ ಕೂಡ್ಸ್ಯಾರ. ಅಂದ್ರೆ ಕನೆಕ್ಷನ್ ಒಟ್ಟು ಕೊಟ್ಟಿಲ್ಲ. ವರ್ಷ ಸರಿಯಾಗಿಲ್ಲ. ಕಬ್ಬಣ ಆಗಬೇಕಾಗಿತ್ತು ರೀ. ದುನಿಯಾದ ರೊಕ್ಕ ಇತ್ತು. ರೊಕ್ಕ ಬಾಯಿನೂ ಬರೋಬರ ಆಗಿಲ್ಲ ರೀ. ಮತ್ತೊಂದು ಬಂದು ಹೊಡೆದಾರತ್ತ. ಮತ್ತೇನು ಕರೆಕ್ಟ್ ಆಗ್ಯದ ಇಲ್ಲ ಇಲ್ರಿ. ಅದು ನಳಕ್ಕೆ ನೀರೇ ಅದಕ್ಕೆ ಒಟ್ಟು ನೀರೇ ಬಿಟ್ಟಿಲ್ಲ. ಒಂದಿನ ಬಿ ಎಲ್ಲಿದ್ದಲ್ಲಿ ಏನೋ ನಳ ಸಮೇತ ತೋಟ ಸಮೇತ ಕುಣಿಸಿಲ್ರಿ. ನಮಗೆ ತೋಟ ಕೂಡ್ಸ್ಯಾರ, ಕನೆಕ್ಷನ್ ಕೊಟ್ಟಿಲ್ಲ. ಹಾಂ, ಕನೆಕ್ಷನ್ ಬಿ ಇಲ್ರಿ. ನಾ ಎಷ್ಟೋ ನಳಕ್ಕೆ ಕನೆಕ್ಷನ್ ಇಲ್ಲ. ಈಗ ಬಂದು ಚೆಕ್ ಮಾಡ್ತೀನಿ. ತೋಟ ಬಿ ಕುಣಿಸಿಲ್ರಿ. ನಾ ಎನ್ಕಿ ಅದು ಕನೆಕ್ಷನ್ ಇಲ್ಲ. ಅದು ಒಂದಿನ ಏನು ಮಾಡ್ರಿ, ನೀರು ಹಾರಿಸ್ರಿ. ಹಾರಿಸ್ಕೇಸಿಂದ್ರಿ ನೋಡವ್ರಿ ಏನು ಬಿಲ್ ಎತ್ಕೊಂಡು. ಎಲ್ಲಿ ನೀರು ಹಾರ್ಯಾವಲ್ರಿ ಅವು ಕೊಡು ತೊಗೊಂಡು ಹೋದವ್ರು. ಇನ್ನ ಮಾಡ್ತೇವೆ ಅಂದವ್ರು ಆ ಕಡೆ ಯಾರು ಬಂದಿಲ್ಲ. ಒಂದೇ ದಿನ ನೀರು ಯಾವ ಹಾಂ ಒಂದಿನ ಬಂದಿಲ್ಲ ನೋಡ್ರಿ. ಒಂದಿನ ಹಾರಿಸಿ ಮಾತ್ರ ನೋಡ್ಯಾರ ನೋಡಿ. ಅದ್ರ ಮ್ಯಾಲೆ ಬಟ್ ಅವ್ರು ಏನು ಬಂದಿಲ್ಲ. ಇವೆಲ್ಲ ನಾಲಿಗೂ ಹೊಡೆದಿರಲ್ರಿ. ಇವೇನದ ಹೊದ ಬಾರಿ ಬಂದ್ಕೆ ಮುಚ್ಚಿ ಹೋದ್ರಿ. ಎಲ್ಲ ಅವೆಲ್ಲ ಮಂದಿ ಗಾಳಿ ಹಚ್ಚಕತ್ತಾನ. ಅವು ಎಲ್ಲ ಮುಚ್ಚಿ ಕೇಸಿಂದ್ರಿ ಹೋಗ್ಯಾರ. ಹೋದವ್ರು ಪತ್ತಾನೇ ಇಲ್ಲ. ಒಟ್ಟಾರೆಯಾಗಿ ಸರ್ಕಾರದ ಜೆಜೆಎಂ ಕುಡಿಯುವ ನೀರಿನ ಯೋಜನೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಹೊಟ್ಟೆ ತುಂಬಿಸಿಕೊಳ್ಳೋ ಯೋಜನೆಗಳಾಗಿ ಮಾರ್ಪಟ್ಟಿವೆ. ಜನಪ್ರತಿನಿಧಿಗಳು ಇದಕ್ಕೆಲ್ಲ ಕಡಿವಾಣ ಹಾಕಿ ಸರ್ಕಾರದ ಯೋಜನೆ ಜನರಿಗೆ ತಲುಪಿಸುವ ಕೆಲಸ ಆಗಬೇಕಿದೆ. ಮನೋಜ್ ಶೇಟೆ, ಯಶಸ್ವಿ ನ್ಯೂಸ್, ಕಲಬುರಗಿ.